ನಾಳೆಯಿಂದ ಶುರುವಾಗಲಿದೆ ಅಧಿವೇಶನದ ಅಸಲಿ ಕಾವು. ಈಗಾಗಲೇ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿರುವಂತಹ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಹಾಗೆ ಜೆಡಿಎಸ್ ಸಜ್ಜಾಗಿದೆ. ನಾಳೆಯಿಂದ ಶುರುವಾಗಲಿದೆ ಅಧಿವೇಶನದ ಅಸಲಿ ಕಾವು. ಈಗಾಗಲೇ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿರೋ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಹಾಗೆ ಜೆಡಿಎಸ್ ಸಜ್ಜಾಗಿದೆ. ಬಿಜೆಪಿ ಜೆಡಿಎಸ್ಗೆ ಇರೋ ಅಸ್ತ್ರಗಳು ಒಂದಾ ಎರಡ ಬರೋಬ್ಬರಿ ಎಷ್ಟಿದೆಯೋ ಗೊತ್ತಿಲ್ಲ. ಸಾಲು ಸಾಲು ವಿವಾದಗಳೇ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲಾಗ್ತಾ ಇರುವಂಥದ್ದು. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆರ್ ಅಶೋಕ್ ಇತ್ತ ಪಟ್ಟನ್ನ ಹಿಡಿದಿದ್ದಾರೆ. ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ರಾಜೀನಾಮೆ ನೀಡದಿದ್ರೆ ಅಧಿವೇಶನ ನಡೆಯೋದಕ್ಕೆ ಬಿಡಲ್ವಾ? ಹಾಗಿದ್ರೆ ಪ್ರಶ್ನೆ ಇರುವಂಥದ್ದು. ಇತ್ತ ಜಮೀರ್ ವಿಚಾರಗಳಲ್ಲಿ ವಿಪಕ್ಷಗಳ ಕೋಪಕ್ಕೆ ಗುರಿಯಾಗಿರುವಂತಹ ಸರ್ಕಾರ ಬಿ ನಾಗೇಂದ್ರ ವಿಚಾರವಾಗಿ ಅಧಿವೇಶನದಲ್ಲಿ ಸದ್ದು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕುತೂಹಲ ಕೂಡ ಮೂಡಿಸ್ತಾ ಇರುವಂಥದ್ದು. ರಾಜೀನಾಮೆಯನ್ನ ಪಡಿತಾರಾ ಅನ್ನುವಂಥದ್ದು. ನಾಳೆಯಿಂದ ಶುರುವಾಗಲಿದೆ ಅಧಿವೇಶನದ ಅಸಲಿ ಕಾವು. ಈಗಾಗಲೇ ಅಸ್ತ್ರಗಳನ್ನ ರೆಡಿ ಮಾಡಿಕೊಂಡಿರುವಂತಹ ವಿಪಕ್ಷಗಳು 2 ದಿನ ಆಯ್ತು, ಆದ್ರೆ ಅಸಲಿ ಕಾವು ಶುರುವಾಗೋದು ನಾಳೆಯಿಂದ. ಸರ್ಕಾರದ ವಿರುದ್ಧ ಮುಗಿಬೀಳಲು ಬಿಜೆಪಿ ಹಾಗೆ ಜೆಡಿಎಸ್ ರೆಡಿ ಆಗಿದೆ. ಬಿಜೆಪಿ ಜೆಡಿಎಸ್ಗೆ ಇರೋ ಅಸ್ತ್ರಗಳು ಒಂದಾ ಎರಡ, ಸಾಲು ಸಾಲು ವಿವಾದಗಳೇ ಈಗ ಸರ್ಕಾರಕ್ಕೆ ದೊಡ್ಡ ಸವಾಲಾಗ್ತಾ ಇರುವಂಥದ್ದು. ಇತ್ತ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಪಟ್ಟನ್ನ ಹಿಡಿದಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ಅಧಿವೇಶನ ನಡೆಯೋದಕ್ಕೆ ಬಿಡಲ್ವಾ ವಿಪಕ್ಷಗಳು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇತ್ತ ಜಮೀರ್ ವಿಚಾರದಲ್ಲೂ ಕೂಡ ವಿಪಕ್ಷಗಳ ಕೋಪಕ್ಕೆ ಗುರಿಯಾಗಿರುವಂಥದ್ದು ರಾಜ್ಯ ಸರ್ಕಾರ. ಬಿ ನಾಗೇಂದ್ರ ವಿಚಾರವೇ ಅಧಿವೇಶನದಲ್ಲಿ ಸದ್ದು ಮಾಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನಾಳೆ ಇರುವಂಥದ್ದು ಅಸಲಿ ಕದನ. ನಾಳೆಯಿಂದ ಶುರುವಾಗುತ್ತೆ ನೋಡಿ ಅಸಲಿ ಕಾವು ವಿಪಕ್ಷಗಳ ನಡುವೆ ಹಾಗೆ ಸರ್ಕಾರದ ಮಧ್ಯ. ಯಾಕಂತಂದ್ರೆ ಈಗ ಎರಡೆರಡು ಅಸ್ತ್ರಗಳು, ಒಂದಲ್ಲ ಎರಡಲ್ಲ, ಸಾಲು ಸಾಲು ಆರೋಪಗಳು ಕೂಡ ಇದೆ ಸರ್ಕಾರದ ಮೇಲೆ. ಇತ್ತ ವಿಪಕ್ಷಗಳು ಯಾವ ರೀತಿಯಾಗಿ ರೆಡಿಯಾಗಿದೆ, ಸರ್ಕಾರವನ್ನ ಬಗ್ಗು ಬಡಿಯುತ್ತಾ, ಕಟ್ ಹಾಕುತ್ತಾ ಅಥವಾ ರಾಜೀನಾಮೆಯನ್ನ ಪಡೆದುಕೊಳ್ಳುತ್ತಾ ಕಾದು ನೋಡ್ಬೇಕಾಗಿರುವಂಥದ್ದು. ಇತ್ತ ವಿಪಕ್ಷಗಳ ತಂತ್ರಕ್ಕೆ ಸರ್ಕಾರದಿಂದಲೂ ಕೂಡ ಪ್ರತಿತಂತ್ರ ರೆಡಿ ಇದೆ. ದೋಸ್ತಿಗಳಿಗೆ ತಕ್ಕ ಉತ್ತರ ನೀಡಲಿರುವ ಬಂಡೆ ಸರ್ಕಾರ. ಸದನದಲ್ಲಿ ವಿಪಕ್ಷಗಳನ್ನ ಎದುರಿಸಲು ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ ಇದೆಯಂತೆ. ಮೈತ್ರಿ ಪಡೆ ಆರೋಪಗಳಿಗೆ ಟಕ್ಕರ್ ಕೊಡೋದಕ್ಕೆ ರಣತಂತ್ರವನ್ನ ಕೂಡ ರೂಪಿಸಿದ್ದಾರಂತೆ. ನಾಗೇಂದ್ರ ರಿಸೈನ್ಗೆ ಪಟ್ಟು ಹಿಡಿದ್ರೆ ತಿರುಗೇಟಿಗೆ ಕೂಡ ನಿರ್ಧಾರವನ್ನ ಮಾಡಲಾಗಿರುವಂಥದ್ದು. ಬಿಜೆಪಿ ಮೇಲಿನ ಪ್ರಕರಣ ಪ್ರಸ್ತಾಪಿಸಿ ಕೌಂಟರ್ ಕೊಡುವ ಸಾಧ್ಯತೆ ಇದೆಯಂತೆ ಸದನದಲ್ಲಿ. ರಾಜ್ಯದಲ್ಲಿ ಬರದ ಬಗ್ಗೆ ಏನಾದರೂ ಬಿಜೆಪಿ ಜೆಡಿಎಸ್ ಪ್ರಶ್ನೆ ಮಾಡಿದ್ರೆ ಅದಕ್ಕೂ ಕೂಡ ಬರ ಪರಿಶೀಲನೆಯ ವರದಿಯನ್ನ ಮಂಡಿಸಲಿದ್ದಾರಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕೇಂದ್ರಕ್ಕೆ ಈಗ ಹೆಚ್ಚಿನ ಪರಿಹಾರ ನೀಡಲು ಒತ್ತಡ ಹೇರುವ ಸಾಧ್ಯತೆ ಇದೆ. ಪ್ರತಿಯಾಗಿ ಆರ್ಎಸ್ಎಸ್ ಬಿಲ್ ಜಾರಿಯನ್ನ ತರುವುದಕ್ಕೂ ಕೂಡ ರಾಜ್ಯ ಸರ್ಕಾರ ರೆಡಿಯಾಗಿದೆಯಂತೆ. ಹೀಗಾಗಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ನಾಳಿನ ಸದನ. ಇತ್ತ ವಿಪಕ್ಷಗಳ ತಂತ್ರಕ್ಕೆ ಸರ್ಕಾರದಿಂದಲೂ ಕೂಡ ಪ್ರತಿತಂತ್ರವನ್ನ ರೂಪಿಸಲಾಗ್ತಾ ಇದೆ. ದೋಸ್ತಿಗಳಿಗೆ ತಕ್ಕ ಉತ್ತರ ಕೊಡೋದಕ್ಕೆ ಬಂಡೆ ಸರ್ಕಾರ ರೆಡಿ ಆಗಿದೆಯಂತೆ. ಏನ್ ಪ್ರಶ್ನೆ ಕೇಳ್ತಿರೋ ಕೇಳಿ, ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದೀವಿ ಅಂತ. ಈ ರೀತಿಯಾಗಿ ಈಗ ಸದನದಲ್ಲಿ ವಿಪಕ್ಷಗಳನ್ನ ಎದುರಿಸೋದಕ್ಕೆ ಸರ್ಕಾರ ಕೂಡ ಮತ್ತೊಂದು ಕಡೆ ಪ್ಲಾನ್ ಮಾಡ್ಕೊಂಡಿದೆ. ಮೈತ್ರಿ ಪಡೆ ಆರೋಪಗಳಿಗೆ ಟಕ್ಕರ್ ಕೊಡೋದಕ್ಕೆ ರಣತಂತ್ರವನ್ನ ಕೂಡ ರೂಪಿಸಿದ್ದಾರಂತೆ ಡಿ ಕೆ ಶಿವಕುಮಾರ್ ಅವರು. ನಾಗೇಂದ್ರ ಅವರ ಏನಾದ್ರೂ ರಿಸೈನ್ ಅನ್ನ ಪಟ್ಟು ಹಿಡಿದ್ರೆ ತಿರುಗೇಟು ಕೊಡೋದಕ್ಕೂ ಕೂಡ ನಿರ್ಧಾರವನ್ನ ಮಾಡಿಕೊಳ್ಳಲಾಗಿರುವಂಥದ್ದು. ಬಿಜೆಪಿ ಮೇಲಿನ ಏನು ಪ್ರಕರಣ ಇರುತ್ತಲ್ವಾ ಅದನ್ನ ಪ್ರಸ್ತಾಪಿಸಿ ಕೌಂಟರ್ ಕೊಡುವ ಸಾಧ್ಯತೆ ಇದೆಯಂತೆ. ರಾಜ್ಯದಲ್ಲಿ ಬರದ ಬಗ್ಗೆ ಬಿಜೆಪಿ ಜೆಡಿಎಸ್ ಏನಾದ್ರೂ ಪ್ರಶ್ನೆ ಎತ್ತಿದ್ರೆ ಬರ ಪರಿಶೀಲನೆ ಮಾಡಿರುವ ಬಗ್ಗೆ ವರದಿಯನ್ನ ಕೂಡ ನೀಡೋದಕ್ಕೆ ರೆಡಿ ಆಗಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. I believe one thing, power comes for two things. You can make more friends, you can make more enemies. I love to make more friends, I love to help all of them. So ಈ ತಮ್ಮ ಮುಖಾಂತರ ಇಶ್ಯೂರ್ ಮಾಡ್ತೇನೆ, ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ಇನ್ನು ಅನೇಕ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ನಂದೇ ಆದಂತ 40 ವರ್ಷದ ರಾಜಕೀಯದ ಅನುಭವದಲ್ಲಿ ಏಳು ಬೀಳು ನಾನು ಕಂಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಸ್ಥಾನ ಎಲ್ಲರಿಗೂ ಕೂಡ ಸಮರ್ಪಕವಾಗಬೇಕು. ಕಟ್ಟ ಕಡೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರಿಂದ ಹಿಡಿದು ಒಂದು ಮಹಿಳೆಯಿಂದ ಹಿಡಿದು ಶೋಷಿತ ವರ್ಗದವ್ರಿಗಿರ್ಬೋದು, ಸಾಮಾಜಿಕವಾಗಿ ನನ್ನ ಹಿರಿಯರು ಏನು ಹಾಕೊಟ್ಟಿದ್ದಾರೆ,
ಏನು ಸಿದ್ದರಾಮಯ್ಯನವರು ಏನು ಈ ಸರ್ಕಾರವನ್ನ 8 ವರ್ಷ ಮುನ್ನಡೆಸಿ ಈ ರಾಜ್ಯ ಪ್ರತಿಯೊಬ್ಬನು ಕೂಡ ಹಸ್ಕೊಂಡು ಇರಬಾರ್ದು ಅಂತೇಳಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲ ಕೂಡ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಅದಕ್ಕೆ ತಾವು ಕೂಡ